ಆತ್ಮೀಯ ವೀಕ್ಷಕರಿಗೆ ಅಮೃತ ಸಿಂಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಭಾರತದ ಇತಿಹಾಸ ಬಹಳ ಪ್ರಾಚೀನವಾದದ್ದು. ಈ ಭಾರತ ಭೂಮಿಯನ್ನು ಪುಣ್ಯಭೂಮಿ, ಸತ್ಯಯುಗ, ರಾಮರಾಜ್ಯ ಅಂತೆಲ್ಲ ಕರೆಯುತ್ತಾರೆ. ಹಾಗಾದರೆ ಭಾರತದ ಇತಿಹಾಸದ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ. ಇದನ್ನು ತಿಳಿಸಲಿಕ್ಕೆ ನಮ್ಮೊಂದಿಗೆ ಇದ್ದಾರೆ ರಾಜಯೋಗಿನಿ ಬಿ.ಕೆ. ರೂಪಕರವರು. ಬನ್ನಿ ಅವರಿಗೆ ಸ್ವಾಗತಿಸೋಣ. ಅಕ್ಕ ಅವರೇ, ತಮಗೆ ಸ್ವಾಗತ. ಅಕ್ಕ ಅವರೇ, ಭಾರತದ ಇತಿಹಾಸ ಬಹಳ ಪ್ರಾಚೀನ ಎಂದು ಹೇಳುತ್ತಾರೆ. ನಿಮ್ಮ ಪ್ರಕಾರ ಭಾರತ ದೇವಭೂಮಿ ಎಂದು ಹೇಗೆ ಕರೆಯುತ್ತಾರೆ? ಭಾರತದ ಇತಿಹಾಸ ಬಹಳ ಹಳೆಯದು, ನೀವು ಹೇಳಿದ್ದು ಬಹಳ ಸತ್ಯನೇ. ಇದರ ಬಗ್ಗೆ ಬಹಳಷ್ಟು ಜನ ಅನ್ವೇಷಣೆ ಮಾಡ್ತಾನೆ ಇದ್ದಾರೆ. ಈ ಭಾರತದ ಪ್ರಾಚೀನ ಇತಿಹಾಸ ಎಷ್ಟು ವರ್ಷಗಳದ್ದು, ಆಗ ಯಾರಿದ್ರು, ಏನು ಅನ್ನುವಂಥ ವಿಷಯವನ್ನು ತಿಳ್ಕೊಳ್ಬೇಕು ಅಂತ ಬಹಳಷ್ಟು ಜನ ಆಸಕ್ತಿಯನ್ನು ಹೊಂದಿದ್ದಾರೆ ಮತ್ತು ಕುತೂಹಲದಿಂದ ಇತಿಹಾಸದ ಪುಟಗಳನ್ನು ತಿರುಗಿಸಿ ನೋಡ್ತಾನೂ ಇದ್ದಾರೆ, ಅದರ ಬಗ್ಗೆ ಸ್ಟಡಿ ಮಾಡ್ತಾನೂ ಇದ್ದಾರೆ. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಜ್ಞಾನಸಾಗರ ಪರಮಾತ್ಮ ಯಾರಿಗೆ ಸರ್ವಜ್ಞ ಅಂತ ಹೇಳ್ತಾರೆ, ಈ ವಿಶ್ವದ ಇತಿಹಾಸವನ್ನೇ ಬಲ್ಲವನು, ಅವರು ನಮಗೆ ತಿಳಿಸಿದ್ದಾರೆ ಈ ಭಾರತ ಎನ್ನುವಂಥದ್ದು ಆದಿಯಲ್ಲಿ ದೇವಭೂಮಿ, ಅಂದರೆ ಈ ಭೂಮಿಯಲ್ಲಿ ದೇವತೆಗಳು ಜನ್ಮ ಪಡ್ಕೊಂಡಿದ್ದರು. ಅದರ ಒಂದು ಚಿಹ್ನೆಗಳು ನಮ್ಮ ಭಾರತದಲ್ಲಿ ಅನೇಕ ಪುರಾವೆಗಳು ಸಿಗುತ್ತೆ. ಹೇಗೆ ನೋಡಿ, ಅನೇಕ ದೇವಾಲಯಗಳು, ಇಡೀ ವಿಶ್ವವನ್ನು ಸುತ್ತಿ ಬಂದ್ಬಿಡಿ, ಯಾವ ದೇಶದಲ್ಲೂ ಇಷ್ಟೊಂದು ದೇವಾಲಯಗಳು ಸಿಗಲ್ಲ. ಶ್ರೀರಾಮನದೇ ಇರ್ಬೋದು, ಶ್ರೀಕೃಷ್ಣದೇ ಇರ್ಬೋದು, ಲಕ್ಷ್ಮೀನಾರಾಯಣರಂತಹ ಶ್ರೇಷ್ಠಾತಿ ಶ್ರೇಷ್ಠ ದೇವತೆಗಳದಿರ್ಬೋದು. ಅದರ ಜೊತೆಯಲ್ಲಿ ಭಾರತದಲ್ಲಿ ನಮ್ಮ ಭಾರತವಾಸಿಗಳು ಪ್ರತಿ ಮನೆಯಲ್ಲೂ ಸಹ ಲಕ್ಷ್ಮೀನಾರಾಯಣರ ಚಿತ್ರಗಳನ್ನು ಇಟ್ಕೊಂಡು ಆರಾಧಿಸ್ತಾರೆ, ಶ್ರೀರಾಮ ಶ್ರೀಕೃಷ್ಣನ ಚಿತ್ರಗಳನ್ನು ಇಟ್ಕೊಂಡು ಆರಾಧಿಸ್ತಾರೆ. ಅವರನ್ನು ದೇವಾದಿ ದೇವತೆಗಳು ಅಂತ ಕರೀತಾರೆ. ಅವರ ಒಂದು ಹುಟ್ಟಿದ ಹಬ್ಬಗಳನ್ನು ಆಚರಿಸ್ತಾರೆ. ಹೇಗೆ ಶ್ರೀರಾಮನವಮಿಯನ್ನು ಆಚರಿಸ್ತೀವಿ, ಹಾಗೆ ಕೃಷ್ಣ ಜಯಂತಿನ ಆಚರಿಸ್ತೀವಿ. ಹಾಗೆ ಗೃಹಸ್ಥದಲ್ಲಿರುವಂಥ ಪ್ರವೃತ್ತಿಯವರು ಶ್ರೀ ಲಕ್ಷ್ಮೀನಾರಾಯಣರನ್ನು ಆರಾಧಿಸ್ತಾ ಸತ್ಯನಾರಾಯಣನ ಕಥೆಯನ್ನು ಓದ್ತಾರೆ. ಈ ರೀತಿಯಾಗಿ ನಮ್ಮ ಭಾರತದ ಇತಿಹಾಸವನ್ನು ಹಲವಾರು ಚಿಹ್ನೆಗಳ ಮುಖಾಂತರ ನಾವು ಅರ್ಥ ಮಾಡ್ಕೋಬೋದು. ಈ ಭೂಮಿಯಲ್ಲಿ ಆದಿಯಲ್ಲಿ, ಈ ಸೃಷ್ಟಿಯಲ್ಲಿ, ಭಾರತ ಭೂಮಿಯಲ್ಲಿ ದೇವತೆಗಳ ವಾಸ ಇತ್ತು. ಯಾಕೆ ಅಂತಂದರೆ, ಯಾರದು ಚಿತ್ರ ಇದೆ, ಯಾರದು ಇತಿಹಾಸವನ್ನು ನಾವು ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತೀವಿ, ಅವರು ಎಂದೋ ಇದ್ದು ಹೋಗಿರ್ತಾರೆ. ಈಗ ಉದಾಹರಣೆಗೆ ನಾವು ಪ್ರೆಸೆಂಟ್ದು ನಾವು ಉದಾಹರಣೆ ತಗೊಳ್ಬೇಕು ಅಂದರೆ, ಈಗ ನಮ್ಮೊಂದಿಗೆ ಗಾಂಧೀಜಿಯವರಿಲ್ಲ. ಗಾಂಧೀಜಿಯವರ ಇತಿಹಾಸನ ಓದಿದ್ದೀವಿ, ಆದರೆ ಗಾಂಧೀಜಿಯವರ ಒಂದು ಪುತ್ಥಳಿಯನ್ನು ಎಲ್ಲ ಕಡೆ ನೋಡ್ತೇವೆ, ಅವರ ಒಂದು ಚರಿತ್ರೆಯನ್ನು ನಾವು ಓದ್ತೇವೆ. ಅಂದರೆ ಅರ್ಥ, ಯಾರ ಚಿತ್ರ ಇರುತ್ತೆ, ಪ್ರತಿ ಚಿತ್ರದ ಹಿಂದೆ ಅವರ ಚರಿತ್ರೆಯೂ ಅಡಗಿರುತ್ತೆ. ಹಾಗೆ ನೋಡಿದಾಗ ಭಾರತವಾಸಿಗಳ ಮನೆಯಲ್ಲಿ ದೇವತೆಗಳ ಚಿತ್ರಗಳಿದೆ. ಆ ಚಿತ್ರಗಳ ಮುಂದೆ ನಾವು ಪ್ರತಿನಿತ್ಯ ಕೈ ಜೋಡಿಸಿ ಆರಾಧಿಸ್ತೀವಿ. ಅವರನ್ನು ನೋಡಿದಾಗ, ಶ್ರೀ ಲಕ್ಷ್ಮಿಯನ್ನು ನೋಡಿದಾಗ ಅಥವಾ ಶ್ರೀರಾಮನನ್ನು ನೋಡಿದಾಗ ಅವರ ಚರಿತ್ರೆ ನೆನಪಾಗುತ್ತೆ. ಶ್ರೀನಾರಾಯಣನನ್ನು ನೋಡಿದಾಗ ಹೇಳ್ತಾರೆ, ನರ ಶ್ರೀನಾರಾಯಣನಂತೆ ಆಗಬೇಕು ಅನ್ನುವಂಥ ಮಾತನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸ್ತೀವಿ. ಅಂದರೆ ಈ ಭಾರತ ಭೂಮಿ ದೇವಭೂಮಿಯಾಗಿತ್ತು, ದೇವತೆಗಳ ಸಾಮ್ರಾಜ್ಯ ಇತ್ತು, ದೇವತೆಗಳು ಈ ಭೂಮಿಯಲ್ಲಿ ಜನ್ಮ ತಗೊಂಡು ವಿಶ್ವವನ್ನು ಆಳ್ತಾ ಇದ್ರು. ಇದು ಭಾರತದ ಇತಿಹಾಸದ ಆರಂಭ. ಸೊ ಎರಡನೇದಾಗಿ ಭಾರತವನ್ನು ಪುಣ್ಯಭೂಮಿ ಅಂತಲೂ ಕರೆಯುತ್ತಾರೆ. ನಿಮ್ಮ ಪ್ರಕಾರ ಹೇಳಿ, ಅದು ಏನು, ಹೇಗೆ ಅಂತ. ವರ್ತಮಾನ ಸಮಯದ ಭಾರತವನ್ನು ನೋಡಿದಾಗ ಬಹುಶಃ ಇದು ಪುಣ್ಯಭೂಮಿ ಆಗಿತ್ತಾ ಅಂತ ನಮಗೆ ಪ್ರಶ್ನೆ ಬರ್ಬೋದು. ಆದರೆ ಪುಣ್ಯಭೂಮಿಯೂ ಹೌದು, ನಿಜನೇ. ಯಾಕೆಂದರೆ ಎಲ್ಲಿ ದೇವತೆಗಳ ಒಂದು ನಿವಾಸ ಆಗಿತ್ತು, ಅಲ್ಲಿ ಪಾಪದ ಒಂದು ಕುರುಹಂತೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ಇವತ್ತಿಗೆ ಒಂದು 20-30 ವರ್ಷಗಳ ಹಿಂದೆಯೇ ಸರಿ, ಭಾರತದ ಒಂದೊಂದು ಮಗುವಿಗೆ ತನ್ನ ಮನೆಯಲ್ಲಿ ತಂದೆ ತಾಯಿಗಳು ಬಹಳ ಪ್ರೀತಿಯಿಂದ ಸತ್ಯದ ಬೋಧನೆ ಮಾಡ್ತಿದ್ರು, ಶ್ರೇಷ್ಠ ಚರಿತ್ರೆಯ ಬೋಧನೆ ಮಾಡ್ತಿದ್ರು. ಆಗ
ಒಂದು ಸಣ್ಣದಾದಂತಹ ತಪ್ಪು ಅಥವಾ ಸುಳ್ಳನ್ನು ಹೇಳಬೇಕಂದ್ರೂ ಸಹ ಭಯ ಇರ್ತಾಯಿತ್ತು. ಹಾಗೆ ನೋಡಿದಾಗ ಇದು ಯಾಕೆ ಪುಣ್ಯ ಭೂಮಿ ಅಂತಂದರೆ, ಎಲ್ಲಿ ಪುಣ್ಯ ಆತ್ಮಗಳ ವಾಸ ಇರುತ್ತೆ, ಪುಣ್ಯ ಆತ್ಮಗಳ ಜೊತೆ ನಮ್ಮ ವ್ಯವಹಾರ ಇರುತ್ತೆ, ಅದಕ್ಕೆ ಪುಣ್ಯಭೂಮಿ ಅಂತಾರೆ. ಪುಣ್ಯಭೂಮಿ ಅಂತಂದರೆ ಎಲ್ಲಿ ಪಾಪದ ಕರ್ಮ ಮಾಡ್ತಾನೆ ಇರಲಿಲ್ಲ. ಉದಾಹರಣೆಗೆ ಸುಳ್ಳಿರ್ಬೋದು, ಇನ್ನೊಬ್ಬರಿಗೆ ದುಃಖ ಕೊಡುವಂಥದ್ದಿರ್ಬೋದು, ಅಥವಾ ಮೋಸ ಮಾಡೋದಂತಿರ್ಬೋದು, ಅಥವಾ ಇನ್ಯಾರಿಗಾದರೂ ನಾವು ಅಪಕಾರ ಮಾಡುವಂಥದ್ದಿರ್ಬೋದು. ಇದೆಲ್ಲ ನಾವೇನು ಇವತ್ತಿನ ಒಂದು ಭಾರತದಲ್ಲಿ ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ಇದು ಯಾವುದೂ ಸಹ ಆ ದೇವತಾ ಭೂಮಿಯಲ್ಲಿ, ದೇವತೆಗಳ ಸಾಮ್ರಾಜ್ಯದಲ್ಲಿ ಇರಲಿಲ್ಲ. ದೇವತೆಗಳಂದ್ರೇ ಪುಣ್ಯಾತ್ಮರು. ಸೊ ಯಥಾ ರಾಜಾರಾಣಿ ತಥಾ ಪ್ರಜಾ ಅಂತ ಹೇಳ್ತಾರಲ್ಲ, ಕೇವಲ ಆಗಿನ ದೇವತೆಗಳು ಯಾರು ರಾಜ್ಯವನ್ನು ಆಳ್ತಿದ್ದಾರೆ ಅವರು ಮಾತ್ರ ಅಲ್ಲ, ಪ್ರಜೆಗಳಲ್ಲಿಯೂ ಸಹ ಆ ಒಂದು ಸತ್ಯತೆಯ ಗುಣಗಳಿರ್ತಾಯಿತ್ತು. ಪುಣ್ಯ ಕರ್ಮವನ್ನು ಮಾಡುವಂಥ, ಪುಣ್ಯ ಕರ್ಮ ಮಾಡಿ ಶ್ರೇಷ್ಠ ಗತಿಯನ್ನು ಪಡ್ಕೊಂಡಿದ್ದಂಥ ಆತ್ಮಗಳು ನಿವಾಸ ಮಾಡ್ತಾಯಿದ್ರು. ಅದಕ್ಕಾಗಿ ಪುಣ್ಯಭೂಮಿ ಅಂತಾರೆ. ಮೂರನೇದಾಗಿ ಭಾರತವನ್ನು ಸ್ವರ್ಗಭೂಮಿ ಅಂತಲೂ ಕರೆಯುತ್ತಾರೆ. ನಿಮ್ಮ ವರ್ಡ್ಸಲ್ಲಿ ಹೇಳಿ ಏನು ಅಂತ. ಸ್ವರ್ಗ ಅಂತಂದಾಗಲೇ ನಿಮಗೆ ಖುಷಿಯಾಗತ್ತಲ್ವ. ಎಲ್ಲರೂ ಎರಡು ರೂಪದಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಭಾರತದಲ್ಲಿ ಸ್ವರ್ಗವಾಸಿಗಳಾಗೋದು, ಒಬ್ಬರು ಯಾರಾದರೂ ಸತ್ತಾಗ ಹೇಳ್ತಾರೆ ಸ್ವರ್ಗಸ್ಥರಾದರು ಅಂತ. ಇನ್ನೊಂದು ಸ್ವರ್ಗ ಅಂದರೆ ಅದರ ಅರ್ಥ ಎಲ್ಲಿ ಯಾವುದೇ ಪ್ರಕಾರದ ಕೊರತೆ ಇರೋದಿಲ್ಲ, ಎಲ್ಲಿ ಯಾವುದೇ ಪ್ರಕಾರದ ಒಂದು ದುಃಖ ಇರೋದಿಲ್ಲ, ಎಲ್ಲಿ ಯಾವುದೇ ಪ್ರಕಾರದ ರೋಗ ರುಜಿನಗಳಿರೋದಿಲ್ಲ. ಆದರೆ ಇವತ್ತಿನ ಭಾರತಕ್ಕೆ ಏನಂತ ಕರಿಬೋದು? ಸ್ವರ್ಗ ಎನ್ನುವಂಥದ್ದು ಭಾರತ ಆಗಿತ್ತು ಅಂದಾಗ ಇವತ್ತಿನ ಭಾರತ ಅವಶ್ಯವಾಗಿ ನರಕ ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತು ನೋಡಿ, ರೋಗ ರುಜಿನಗಳು, ಅನೇಕ ಪ್ರಕಾರದ ಕೊರತೆಗಳು, ಪ್ರಾಕೃತಿಕ ವಿಕೋಪಗಳು, ಮನುಷ್ಯರಲ್ಲಿ ಮನೋಭಾವನೆಗಳಲ್ಲಿ ಯಾವುದು ಮೌಲ್ಯಗಳಿಗೆ ವಿಪರೀತವಾಗಿರುವಂತಹ ವಿಚಾರಗಳನ್ನು ಮಾಡಿ ಕರ್ಮ ಮಾಡ್ತಾರೆ ಅಂದಾಗ ಅವಶ್ಯವಾಗಿ ಅದರ ಹೋಲಿಕೆಯಲ್ಲಿ ಇದನ್ನು ನರಕ ಅಂತ ಹೇಳ್ಬೋದು. ಇಲ್ಲಿ ಪ್ರಕೃತಿ ಇರ್ಬೋದು, ಪ್ರಾಣಿಗಳಿರ್ಬೋದು, ಅಥವಾ ಮನುಷ್ಯರಿರ್ಬೋದು, ಎಲ್ಲರಿಗೂ ಒಂದಲ್ಲ ಒಂದು ಪ್ರಕಾರದ ತೊಂದರೆ, ನೋವು, ಕಲಹ, ಕ್ಲೇಶ, ಕದನ, ಸಂಘರ್ಷ, ಮತ್ತು ಮನುಷ್ಯನಿಗೆ ಅಪನಂಬಿಕೆ, ಇಂತಹ ಒಂದು ವಾತಾವರಣವನ್ನು, ಇಂತಹ ಒಂದು ಜೀವನ ಶೈಲಿಯನ್ನೇ ನರಕ ಅಂತಾರೆ. ಇದರ ಹೋಲಿಕೆಯಲ್ಲಿ ಸ್ವರ್ಗ ಅಂದರೆ ಏನು? ಅತ್ಯಂತ ಸುಂದರವಾದ ಪ್ರಕೃತಿಯ ಒಂದು ಸೊಬಗು, ಎಲ್ಲಿ ಪ್ರಕೃತಿನೂ ಸಹ ಮನುಷ್ಯಾತ್ಮರು ದೇವಾತ್ಮರಾಗಿದ್ದಾಗ ತನ್ನ ಪೂರ್ಣವಾದಂತಹ ಸುಖವನ್ನು ಕೊಡುತ್ತೆ. ಹೇಗೆ ಇಲ್ಲಿ ನಾವು ಹೇಳ್ತೀವೋ, ಇವತ್ತು ಭಾಳ ಸೆಕೆ ಆಗೋಯ್ತಪ್ಪ, ಇವತ್ತು ತುಂಬ ಮಳೆ, ಇವತ್ತು ವಿಪರೀತವಾದಂತಹ ಒಂದು ಪ್ರಕೃತಿಯ ತೊಂದರೆಯಾಗಿದೆ, ಅದಕ್ಕೆ ಅತಿವೃಷ್ಟಿ ಅನಾವೃಷ್ಟಿ ಅಂತೀವಿ. ಯಾವಾಗ ಬೇಕೋ ಆವಾಗ ಬಂದಿಲ್ಲ, ಯಾವಾಗ ಬೇಡವೋ ಆವಾಗ ಸಿಗ್ತಾ ಇದೆ ಅಂತೀವಿ. ಈ ರೀತಿಯ ವಿಪರೀತತೆ ಇರೋದಿಲ್ಲ. ಸ್ವರ್ಗ ಅಂದರೆ ಪರ್ಫೆಕ್ಷನ್ ಅಂತ ಹೇಳ್ತೀವಿ, ಸಂಪನ್ನತೆ, ಮನುಷ್ಯನ ಗುಣಗಳಲ್ಲಿ ಸಂಪನ್ನತೆ. ಮತ್ತು ಮನುಷ್ಯ ಅಲ್ಲ, ಅವನು ದೇವತಾ ಗುಣಗಳಿಂದ ಜೀವನ ನಡೆಸ್ತಾನೆ, ಅದಕ್ಕೆ ದೇವತೆಗಳು ಅಂತೀವಿ. ಸೊ ಅಂತಹ ಒಂದು ಸಮಯಕ್ಕೆ ಸ್ವರ್ಗ ಅಂತೀವಿ, ಸ್ವರ್ಗ ಭೂಮಿ ಅಂತ ಹೇಳ್ತೀವಿ. ಭಾರತವನ್ನು ಗೋಲ್ಡನ್ ಸ್ಪ್ಯಾರೋ ಅಂತ ಕರೆಯುತ್ತಾರೆ. ಇದನ್ನು ಹೇಗೆ ವರ್ಣಿಸ್ತೀರಿ ನೀವು? ಚಿನ್ನದ ಗಿಣಿ ಅಥವಾ ಗೋಲ್ಡನ್ ಸ್ಪೇರೋ, ಮೇರಾ ಭಾರತ್ ಸೋನೆ ಕಿ ಚಿಡಿಯಾ ಅಂತ ಹಾಡು ಇದೆಯಲ್ಲ, ಇದು ಸತ್ಯ. ಯಾಕೆ ಅಂತಂದರೆ ಭಾರತ ಅಂತಲೇ ಭರ್ಪೂರ್ ಅಂತ ಅರ್ಥ, ಭರತ ವರ್ಷ ಅಂತ ಕರಿತಾ ಇದ್ವಿ. ಭಾರತ ಅಂತಂದರೆ ಎಲ್ಲಿ ಸಂಪನ್ನತೆಯಿಂದ ಕೂಡಿದಂತಹ ಒಂದು ಭೂಮಿ ಅಂತ. ಇವತ್ತೇನು ವಿಶ್ವದಲ್ಲಿ ಅನೇಕ ಖಂಡಗಳಾಗ್ಬಿಟ್ಟಿದೆ, ಅನೇಕ ಧರ್ಮಗಳಾಗಿದೆ, ಅನೇಕತೆಯಲ್ಲಿ ಇದು ವಿಂಗಡಿಸಲಾಗಿದೆ, ಅಥವಾ ಭಿನ್ನತೆಯಲ್ಲಿ ಜೀವನ ನಡೆಸ್ತಾ ಇದ್ದೀವಿ. ಆದರೆ ಚಿನ್ನದ ಗಿಣಿ ಅಂದರೆ ಯಾಕೆ ಹೇಳ್ತೀವಿ ಅಂದರೆ, ಒಂದು ಸಮಯದಲ್ಲಿ ಈ ಭಾರತ ಭೂಮಿಯಲ್ಲಿ ಇಡೀ ವಿಶ್ವದ ಎಲ್ಲ ಸಂಪತ್ತು ಸಹ ಇಲ್ಲಿ ಇತ್ತು. ನೀವು ಇತಿಹಾಸದಲ್ಲಿ ನೋಡ್ತೀರ, ಅಂದರೆ ನಾವೇನೀಗ ಸ್ಕೂಲಲ್ಲಿ ಕಾಲೇಜಲ್ಲಿ ಕಲಿತೀವಲ್ಲ ಇತಿಹಾಸ, ಸೊ ಆಲ್ಮೋಸ್ಟ್ ಅದು 2000 ಇಯರ್ಸಿನ ಇತಿಹಾಸವನ್ನು ಅಷ್ಟೇ ನಾವು ಕಲಿತೀವಿ. ಆದರೆ ಅದರಿಂದ ಹಿಂದೆ ಇದ್ದಂಥ ಇತಿಹಾಸನೇ ಭಾರತ ಸ್ವರ್ಗಭೂಮಿ. ಹಾಗಾಗಿ ನೋಡಿ, ನಮ್ಮ ಭಾರತದ ಭೂಮಿಯಲ್ಲಿ ಬಹಳಷ್ಟು ಸಂಪತ್ತಿತ್ತು ಅನ್ನೋದು ಇತಿಹಾಸನೂ ಹೇಳುತ್ತೆ. ಆದರೆ ಅದನ್ನು ಅನೇಕರು ಬೇರೆ ಕಡೆಯಿಂದ ಬಂದು ಆಕ್ರಮಣ ಮಾಡಿ ಅದನ್ನು ಲೂಟಿ ಮಾಡಿದ್ರು ಅನ್ನುವಂಥ ಇತಿಹಾಸದ ಪುರಾವೆಗಳಿದೆ. ಭಾರತದಲ್ಲಿ ಅತಿ ಮುಖ್ಯವಾಗಿ ನಮಗೆ ಇತಿಹಾಸ ಸ್ಪಷ್ಟವಾಗಿ ತಿಳಿಸುವಂಥ ಒಂದು ಮಾಹಿತಿ ಏನಪ್ಪ ಅಂತಂದರೆ, ನಮ್ಮ ಸೋಮನಾಥ ಮಂದಿರ, ಎಲ್ಲಿ ವಜ್ರ ವೈಡೂರ್ಯಗಳಿಂದ
ಅಲಂಕರಿಸಿದಂತಹ ಒಂದು ಶಿವನ ಒಂದು ಮಂದಿರ ಅದು. ಅದನ್ನೇ ಸುಮಾರು 16 ಬಾರಿ ಮೊಹಮ್ಮದ್ ಗಜ್ನಿ ಇಲ್ಲಿಂದ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋದರು ಅನ್ನುವಂಥದ್ದು ಖಚಿತವಾದ ಮಾಹಿತಿ ಇದೆ. ಒಂದು ಮಂದಿರದಲ್ಲೇ ಅಷ್ಟು ಸಂಪತ್ತಿದೆ ಅಂತಂದರೆ ಆಗಿನ ರಾಜರ ಮೆಹಲ್ಗಳಲ್ಲಿ ಎಷ್ಟಿರ್ಬೋದು? ಹಾಗಾದರೆ ಈ ಭಾರತದಲ್ಲಿ ಚಿನ್ನದ ಮೆಹಲುಗಳೇ ಇತ್ತು, ಚಿನ್ನದ ಒಂದು ಗಣಿಗಳೇ ಇತ್ತು. ಹಾಗಾಗಿ ಈ ಭಾರತದ ಸಂಪತ್ತು ಏನಾಗುತ್ತೆ, ಕಾಲಕ್ರಮೇಣ ಅನ್ಯರು ಯಾವಾಗ ಇದರ ಮೇಲೆ ಆಕ್ರಮಣ ಮಾಡ್ತಾರೆ, ಈ ಸಂಪತ್ತು ಅವ್ರಿಗೆ ಬೇಕು ಅನ್ನುವಂತಹ ಒಂದು ಪ್ರಲೋಭನೆ ಬರುತ್ತೆ. ಆಗ ಸಮಯಕ್ಕನುಗುಣವಾಗಿ ಇಲ್ಲಿನ ಸಂಪತ್ತು ಅನೇಕ ಕಡೆ ಹಂಚಿ ಹರಿದೋಗುತ್ತೆ. ಅದರ್ವೈಸ್ ಈ ಭಾರತ ಎನ್ನುವಂಥದ್ದು ಆದಿಯಲ್ಲಿ ವಿಶ್ವವನ್ನೇ ಭಾರತ ಖಂಡ ಅಂತ ಹೇಳ್ತಿದ್ವಿ. ಸೊ ವಿಶ್ವದ ಎಲ್ಲ ಸಂಪತ್ತು ಈ ಭಾರತ ಭೂಮಿಯಲ್ಲಿರುತ್ತೆ. ಹಾಗೆ ನೋಡಿದ್ರೆ ಈಗಲೂ ಸಹ ಚಿನ್ನದ ಬಗ್ಗೆ ಬಹಳ ಪ್ರೀತಿ ಅಂದರೆ ಭಾರತೀಯರಿಗೇ ಅಲ್ವಾ. ಇವತ್ತು ಹೊಟ್ಟೆಗೆ ಅನ್ನ ಇರುತ್ತೋ ಇಲ್ವೋ, ಆದರೆ ಮೈ ಮೇಲೆ ಚಿನ್ನ ಮಾತ್ರ ಇರಬೇಕು ಅನ್ನುವಂಥ ಒಂದು ಉಕ್ತಿ ಇದೆ. ಅಂದರೆ ಅಷ್ಟೊಂದು ಪ್ರೀತಿ, ಯಾಕೆಂದರೆ ಇದು ಚಿನ್ನದ ಗಿಣಿಯಾಗಿತ್ತು. ಹಾಗಾಗಿ ನನಗೆ ಗೊತ್ತಿರೋಗೆ ಅಜ್ಮೀರಲ್ಲಿ ಒಂದು ಜೈನರದು ಬಹಳ ಸುಂದರವಾದಂಥ ಮಂದಿರ ಇದೆ. ಅಲ್ಲಿ ಒಂದು ಮ್ಯೂಸಿಯಂ ಮಾಡಲಾಗಿದೆ. ಆ ಮ್ಯೂಸಿಯಮಲ್ಲಿ ಈ ಭಾರತ ಚಿನ್ನದ ಗಿಣಿಯಾಗಿತ್ತು ಅನ್ನುವಂಥದ್ದಕ್ಕೆ ಬಹಳ ಸುಂದರವಾದಂತಹ ದೇವತೆಗಳ ಒಂದು ಜೀವನ ಶೈಲಿ ಹಾಗೂ ಬಹಳ ಚಿನ್ನದ ಗಣಿಗಳು ಪರ್ವತದ ಮೇಲೆ ಹೇಗೆ ತುಂಬಿ ಹರಿತಾ ಇತ್ತು, ಅದನ್ನು ಹೇಗೆ ಚಿನ್ನದ ಒಂದು ಸಂಪತ್ತನ್ನು ತೆಗೆದುಕೊಂಡು ಬಂದು ಚಿನ್ನದ ಮೆಹಲುಗಳನ್ನು ಮಾಡ್ತಾರೆ. ಹೀಗೆ ಕೇಳಿದ್ದೀವಿ, ಸ್ವರ್ಗಭೂಮಿ ದೇವತಾ ಭೂಮಿಯಲ್ಲಿ ಈ ಭಾರತದಲ್ಲಿ ಚಿನ್ನದ ಇಟ್ಟಿಗೆಗಳಿರ್ತಾಯಿತ್ತು. ಹೀಗೆ ನಾವು ಮನೆ ಕಟ್ಟಬೇಕಂದ್ರೆ ಕಲ್ಲಿಂದು ಮತ್ತು ಮಣ್ಣಿಂದು ಇಟ್ಟಿಗೆ ಮಾಡ್ತೀವಲ್ಲ, ಹಾಗಲ್ಲ, ಚಿನ್ನದ ಇಟ್ಟಿಗೆಗಳಿಂದ ಮೆಹಲುಗಳನ್ನು ಮಾಡ್ತಿದ್ರು ಅಂತ. ಸೊ ಇಂತಹ ಒಂದು ಸುಂದರವಾದ ಭಾರತಕ್ಕೆ ಚಿನ್ನದ ಗಿಣಿ ಎನ್ನುವಂಥದ್ದು ಈಗಲೂ ಸಹ ನೆನಪು ಮಾಡ್ಕೊಳ್ತೀವಿ. ಅದಕ್ಕೆ ಹೇಳಲಾಗುತ್ತೆ, ಇಲ್ಲಿನ ಒಂದೊಂದು ಕಣದ ಮಣ್ಣಿನ ಒಂದು ಕಣ ಇದೆಯಲ್ಲ, ಅದು ಸಹ ಚಿನ್ನವಾಗಿತ್ತು ಅನ್ನುವಂತಹ ಒಂದು ಉಲ್ಲೇಖನೂ ಇದೆ. ಬಹಳ ಅದ್ಭುತವಾದದ್ದು. ಹಾಗೆಯೇ ಭಾರತ ಪುನಃ ಸ್ವರ್ಗಭೂಮಿ ಹೇಗೆ ಆಗುತ್ತದೆ? ನೋಡಿ, ಭಾರತ ಎನ್ನುವಂಥದ್ದು ಸ್ವರ್ಗಭೂಮಿ ಆಗಿತ್ತು, ಆದರೆ ಈಗಿಲ್ಲ. ಆದರೆ ಹೇಳಲಾಗುತ್ತೆ, ಹಿಸ್ಟ್ರಿ ರಿಪೀಟ್ಸ್ ಅಗೇನ್ ಆ್ಯಂಡ್ ಅಗೇನ್. ಇತಿಹಾಸ ಏನಾಗೋಗಿದೆ ಅದಕ್ಕೆ ಇತಿಹಾಸ ಅಂತೀವಿ. ಬಟ್ ಈ ಸೃಷ್ಟಿಯಲ್ಲಿ ನಿಯಮ ಏನಪ್ಪ ಅಂದರೆ, ಏನಾಗೋಗಿತ್ತು ಅದು ಪುನಃ ಪುನರಾವರ್ತನೆ ಆಗುತ್ತೆ. ಹಾಗಾಗಿ ಇವತ್ತೇನು ನರಕ ಸದೃಶ ಜೀವನವನ್ನು ನಡೆಸ್ತಾ ಇದ್ದೀವಿ, ಇದೂ ಸಹ ಪರಿವರ್ತನೆ ಆಗುತ್ತೆ. ಆದರೆ ಹೇಗೆ ಪರಿವರ್ತನೆ ಆಗುತ್ತೆ ಅನ್ನೋದು ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಭಾರತ ಎನ್ನುವಂಥದ್ದು ಯಾವುದು ಸಂಪದ್ಭರಿತ ದೇಶವಾಗಿತ್ತು, ಆ ಸಂಪದ್ಭರಿತ ದೇಶದಲ್ಲಿ ದೇವತೆಗಳ ಸದೃಶ್ಯ ಇರುವಂಥ ದೇವತಾ ಆತ್ಮಗಳು ಯಾರು ಜನ್ಮ ತಗೊಂಡಿದ್ರು, ಅವರು ತಮ್ಮದೇ ಆದಂತಹ ಒಂದು ಪುನರ್ಜನ್ಮನ ತಗೊಳ್ತಾ ತಮ್ಮಲ್ಲಿರುವಂತಹ ಒಂದು ದೈವಿ ಗುಣಗಳನ್ನು ಕಳ್ಕೊಂಡಾಗ ಅವರೇ ಸಾಮಾನ್ಯ ಮನುಷ್ಯರಾಗ್ತಾರೆ. ಸೊ ಈ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸ್ವಯಂ ನಿರಾಕಾರ ಪರಂಪಿತ ಪರಮಾತ್ಮ ಪುನಃ ಮನುಷ್ಯ ದೇವತೆಗಳಾಗುವಂಥ ಶಿಕ್ಷಣವನ್ನೇ ಕೊಡ್ತಿದ್ದಾರೆ. ಹಾಗಾಗಿ ಭಗವದ್ಗೀತೆಯಲ್ಲೂ ಪರಮಾತ್ಮ ಹೇಳ್ತಾನೆ, ಯಾವಾಗ ಭಾರತದಲ್ಲಿ ಧರ್ಮ ಪ್ರಾಯಲೋಪ ಆಗುತ್ತೆ, ಧರ್ಮ ಅಂದರೆ ಯಾವುದು ದೇವತೆಗಳಲ್ಲಿ ಇತ್ತಲ್ಲ ದೈವಿ ಗುಣಗಳು ಪ್ರಾಯಲೋಪ ಆಗುತ್ತೆ ಅಂತ ಅರ್ಥ. ಧರ್ಮ ಅಂದರೆ ನಾನು ಹಿಂದೂ ಕ್ರೈಸ್ತ ಮುಸ್ಲಿಂ ಇದಲ್ಲ. ಧರ್ಮ ಅಂದರೆ ನಮ್ಮ ಶ್ರೇಷ್ಠ ಗುಣಗಳು, ಆತ್ಮದ ಒಂದು ಮೂಲತಃ ಗುಣಗಳೇನು ಇತ್ತು, ಪವಿತ್ರತೆ ಇರ್ಬೋದು, ಸಚ್ಚರಿತ್ರೆ ಇರ್ಬೋದು, ಪ್ರಾಮಾಣಿಕತೆ ಇರ್ಬೋದು, ಸ್ನೇಹದ ಗುಣ ಇರ್ಬೋದು, ಆತ್ಮೀಯತೆಯ ಗುಣ ಇರ್ಬೋದು, ಇದೆಲ್ಲ ಒಂದು ಆತ್ಮದ ನಿಜಿ ಗುಣಗಳು. ಅದರ ಜೊತೆಯಲ್ಲಿ ದೇವತಾ ಗುಣಗಳಂದರೆ ದೈವಿ ಗುಣಗಳಂತ ಹೇಳ್ತೀವಿ. ಸಹನಶೀಲತೆ ಇರ್ಬೋದು, ಹರ್ಷಿತ ಮುಖತೆ ಇರ್ಬೋದು, ಸಂತುಷ್ಟತೆ ಇರ್ಬೋದು. ಹರ್ಷಿತ ಮುಖತೆ ಅಂದರೆ ದೇವತೆಗಳ ಚಿತ್ರ ನೋಡಿ ಯಾವಾಗಲೂ ಬಹಳ ಸುಂದರವಾಗಿ ನಾವು ತೋರಿಸ್ತೇವೆ. ಬಾಹ್ಯ ರೂಪದಲ್ಲೇ ಅಷ್ಟು ಸುಂದರವಾಗಿ ತೋರಿಸುವಾಗ ಅವರ ಆತ್ಮ ಎಷ್ಟು ಶ್ರೇಷ್ಠವಾಗಿರ್ಬೋದು, ದಿವ್ಯತೆ. ಹಾಗಾಗಿ ದೇವತೆಗಳ ಚಿತ್ರಗಳಲ್ಲಿ ಹಿಂದುಗಡೆ ಒಂದು ಪ್ರಕಾಶದ ಕಿರೀಟವನ್ನು ತೋರಿಸ್ತೀವಿ. ಅಂದರೆ ಈ ಭಾರತದಲ್ಲಿ ದೇವತಾ ಆತ್ಮಗಳಿದ್ದಾಗ ಅವರು ಪವಿತ್ರತೆಯ ಶಕ್ತಿಯನ್ನು ಪಡ್ಕೊಂಡಿದ್ರು. ಹಾಗಾಗಿ ಆ ಪವಿತ್ರತೆಯ ಒಂದು ದಿವ್ಯತೆಯೂ ಸಹ ಭಾರತವಾಸಿಗಳಲ್ಲಿ ಇತ್ತು. ಇದು ಹೇಗೆ ಪುನಃ ಪುನರಾವರ್ತನೆ ಆಗುತ್ತೆ ಅಂದರೆ ಒಂದು ಚಮತ್ಕಾರ ಏನಿಲ್ಲ. ಪ್ರತಿಯೊಂದು ಆತ್ಮ ಯಾವಾಗ ತನ್ನನ್ನು ತಾನು ತಿಳ್ಕೊಳ್ಳುತ್ತೆ, ಓಹೋ ನಾನು ದೇವಾತ್ಮನಾಗಿದ್ದೆ, ಈಗ ನಾನು ಅದನ್ನು ಕಳ್ಕೊಂಡಿದ್ದೀನಿ. ಏನು ಕಳ್ಕೊಂಡಿದ್ದೀವಿ ಅಂದರೆ ಆ ದೈವಿ ಗುಣಗಳನ್ನು ಕಳ್ಕೊಂಡಿದ್ದೀವಿ. ಅದನ್ನು ಪುನಃ ನಮ್ಮಲ್ಲಿ ಧಾರಣೆ ಮಾಡಿದಾಗ ಪುನಃ ನರ ಶ್ರೀನಾರಾಯಣ ಆಗ್ಬೋದು, ನಾರಿ ಶ್ರೀಲಕ್ಷ್ಮಿ ಆಗ್ಬೋದು, ಮನುಷ್ಯ ದೇವತಾ ಆತ್ಮ.
ಈಗ ನೋಡಿ ಉದಾಹರಣೆಗೆ, ಈಗ ಒಂದು ವ್ಯಕ್ತಿ ಪುಣ್ಯದ ಕಾರ್ಯ ಮಾಡಿದಾಗ ಆ ವ್ಯಕ್ತಿಗೆ ಏನು ಹೇಳ್ತೀವಿ, ಇವರೆಂಥ ಪುಣ್ಯಾತ್ಮಪ್ಪ ಅಂತಾರೆ. ಇಲ್ಲ ಇನ್ನೊಬ್ಬರು ದಾನ ಪುಣ್ಯ ಮಾಡಿದಾಗ ಹೇಳ್ತೀವೋ ಇವರು ಧರ್ಮಾತ್ಮನಪ್ಪ ಅಂತಾರೆ. ಹಾಗೆ ಯಾರು ದೇವತಾ ಗುಣಗಳನ್ನು ಧಾರಣೆ ಮಾಡ್ತಾರೆ ಅವ್ರಿಗೇನು ಹೇಳ್ತೀವಿ, ದೇವಾತ್ಮ ಅಲ್ವಾ. ಸೊ ಈ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಕಲಿಸುವಂಥ ಶಿಕ್ಷಣ ಏನಿದೆ, ಸ್ವಯಂ ಪರಮಾತ್ಮ ನಮಗೆ ಅರಿವು ಮೂಡಿಸ್ತಾ ಇದ್ದಾನೆ. ಈ ಭಾರತದಲ್ಲಿ ಇದ್ದಂತಹ ಭಾರತವಾಸಿಗಳು ಮೊದಲೇನಾಗಿದ್ದರು, ದೇವಾತ್ಮರಾಗಿದ್ದರು. ಹಾಗಾಗಿ ನಾವಿವತ್ತೇನು ದೇವಾತ್ಮನ ಚಿತ್ರ ಪೂಜೆ ಉದಾಹರಣೆಗೆ ನೋಡಿ, ಯಾರು ಯಾರನ್ನು ಆರಾಧಿಸ್ತಾರೋ ಅವರು ಅವರ ಒಂದು ಅನುಯಾಯಿಗಳಾಗಿರ್ತಾರೆ ಅಥವಾ ಅವರು ವಂಶಜರಾಗಿರ್ತಾರೆ. ಹಾಗೆ ಭಾರತವಾಸಿಗಳು ದೇವತೆಗಳನ್ನು ಆರಾಧಿಸ್ತೀವಿ ಅಂದರೆ ನಾವು ಯಾರು ವಂಶಜರು, ದೇವತೆಗಳ ವಂಶಜರು. ಸೊ ಪುನಃ ನಾವು ಆ ವಂಶಕ್ಕೆ ಹೋಗಬೇಕು, ಆ ದೇವತಾ ವರ್ಣಕ್ಕೆ ಹೋಗಬೇಕು ಅಂದರೆ ಅದರ ಒಂದು ಪೂರ್ವ ಸಿದ್ಧತೆ ನಮ್ಮಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಅದಕ್ಕಾಗಿ ಇಲ್ಲಿ ರಾಜಯೋಗವನ್ನು ಕಲಿಸ್ಕೊಡ್ಲಾಗತ್ತೆ, ಈಶ್ವರೀಯ ಶಿಕ್ಷಣವನ್ನು ನೀಡಲಾಗತ್ತೆ. ಹಾಗಾದರೆ ಇದು ಯಾರಿಂದ ಸಾಧ್ಯವಾಗುತ್ತದೆ? ನೋಡಿ, ಇದುವರೆಗೂ ನಾವು ನೋಡ್ತೇವೆ ಭಾರತದಲ್ಲಿ ಬಹಳಷ್ಟು ಅತಿ ಶ್ರೇಷ್ಠ ಗಣ್ಯರು, ಚಿಂತಕರು, ಧರ್ಮವನ್ನು ಸ್ಥಾಪನೆ ಮಾಡಿದಂಥವರು, ಹಾಗೆ ಭಾರತ ದೇಶವನ್ನು ಉದಾಹರಣೆಗೆ ಗಾಂಧೀಜಿನೇ ತಗೊಳ್ಳಿ, ಅವರೂ ಸಹ ಕನಸು ಕಂಡಿದ್ರಲ್ವ ಈ ಭಾರತ ರಾಮರಾಜ್ಯ ಆಗಬೇಕು ಅಂಥೇಳಿ. ಅಂತಹ ಕನಸು ಕಂಡವರು ಬಹಳಷ್ಟು ಜನ ಇದ್ದಾರೆ. ಆದರೆ ಅದನ್ನು ನನಸಾಗಿ ಮಾಡಬೇಕು ಅಂದರೆ ಅಷ್ಟೇ ಶಕ್ತಿ ಬೇಕು. ಸೊ ಇದುವರೆಗೂ ನಾವು ನೋಡಿದಂತೆ ಎಲ್ಲರೂ ಪ್ರಯತ್ನವನ್ನೇ ಮಾಡ್ತಾ ಬಂದಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಆದರೆ ಅದು ಸಾಕಾರ ಮಾಡಲಿಕ್ಕೆ ಒಂದು ಶಕ್ತಿ, ಯಾರಿಗೆ ಸರ್ವಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮ ಅಂತೀವಿ, ಯಾರಿಗೆ ಆತ್ಮಗಳ ರಾಮ ಆತ್ಮಾರಾಮ ಅಂತೀವಿ, ಅವರಿಂದ ಮಾತ್ರ ಸಾಧ್ಯ. ಹಾಗಾಗಿ ನೋಡಿ, ನಮ್ಮಲ್ಲಿ ಇದುವರೆಗೂ ಅನೇಕ ಮಾತುಗಳನ್ನು ಕೇಳಿದ್ದೀವಿ, ಬೋಧನೆಯನ್ನು ಕೇಳಿದ್ದೀವಿ, ಶಿಕ್ಷಣಗಳನ್ನು ಪಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಸಾಕಾರದಲ್ಲಿ ನಾವು ನೋಡಿದಾಗ ಭಾರತ ಎಷ್ಟು ಮೇಲಕ್ಕೆ ಹೋಗಬೇಕಾಗಿತ್ತು ಆ ಒಂದು ಕನಸು ನನಸಾಗಿಲ್ಲ. ಸೊ ಅದನ್ನು ನಾವು ಮಾಡಬೇಕು ಅಂತಂದರೆ ನಮ್ಮೆಲ್ಲರ ಯೋಗ ಆ ಪರಮಾತ್ಮನ ಜೊತೆ ಇರಬೇಕು. ಆ ಪರಮಾತ್ಮನ ಶಿಕ್ಷಣವನ್ನು ಕೇಳಿ ಅದನ್ನು ಜೀವನದಲ್ಲಿ ನಾವು ಧಾರಣೆ ಮಾಡಿದಾಗ ಅವಶ್ಯವಾಗಿ ಪರಮಾತ್ಮನಿಂದ ಈ ಒಂದು ಭಾರತ ಪುನಃ ಸ್ವರ್ಗಭೂಮಿಯಾಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಕ್ಕ ಅವರೇ, ಬಹಳಷ್ಟು ವಿಷಯಗಳನ್ನು ತಿಳಿಸಿದ್ದೀರಿ, ತಮಗೆ ಧನ್ಯವಾದಗಳು. ವೀಕ್ಷಕರೇ, ತಮಗೂ ಸಹ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ವಂದನೆಗಳು.